ಹಳೆ ಡವೈಸ್ರೆ ಇರ್ಬೋದು. ಒಟ್ಟೆ ಅಟ್ರಾಕ್ಷನ್ ಇದೆ. ರೋಲ್ಸ್ ರಾಯ್ಸ್ ಎಡಿಷನ್ ಕಾರು ತುಂಬಾನೇ ಚೆನ್ನಾಗಿದೆ. ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಸೊ ಇವತ್ತಿನ ವ್ಲಾಗ್ ವೆರಿ ಇಂಟ್ರೆಸ್ಟಿಂಗ್ ಇದೆ. ಯಾಕೆ ಅಂತ ಹೇಳಿದ್ರೆ ಇವತ್ತಿನ ವ್ಲಾಗ್ ನಾನು ಇವತ್ತಿನ ಡೇ ಸ್ಪೆಷಲ್ಗೋಸ್ಕರ ಮಾಡ್ತಾ ಇದ್ದೀನಿ. ಸೊ ಇವತ್ತು ಜೈ ಜಗನ್ನಾಥ ಯಾತ್ರಾ ದಿನ. ಸೊ ಹಾಗಾಗಿ ನಾನು ಪುರಿ ಜಗನ್ನಾಥಗೇನು ಹೋಗಕ್ ಆಗ್ತಾ ಇಲ್ಲ. ಬಟ್ ಆದ್ರೂ ಬೆಂಗಳೂರಲ್ಲಿ HSR ಲೇಔಟ್ ಅಲ್ಲೇನೆ ಪುರಿ ಜಗನ್ನಾಥ ದೇವಸ್ಥಾನ ಇದೆ. ಸೊ ಅಲ್ಲಿಗೆ ಹೋಗಿ ಹೇಗೆಲ್ಲ ಸೆಲೆಬ್ರೇಷನ್ ಇದೆ ಮತ್ತೆ ದೇವಸ್ಥಾನದ ವೈಬ್ಸ್ ಎಲ್ಲ ಹೇಗೆಲ್ಲ ಇರುತ್ತೆ ಅದನ್ನ ನಾನು ನಿಮ್ಗೆ ತೋರಿಸ್ಕೊಡುವಂತ ಪ್ರಯತ್ನ ಮಾಡ್ತೀನಿ. ಸೊ ಬನ್ನಿ ದೇವಸ್ಥಾನಕ್ಕೆ ಹೋಗೋಣ. ಮತ್ತೆ ಅಲ್ಲೆಲ್ಲ ಹೇಗಿದೆ, ಜನಸಾಗರನೇ ಇರುತ್ತೆ, ಮತ್ತೆ ಅಲ್ಲಿರೋ ವಾತಾವರಣ ಹೇಗಿದೆ ಪ್ರತಿಯೊಂದನ್ನು ನಾನು ನಿಮ್ಗೆ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಬನ್ನಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. जय जगन्नाथ। देखना ಅರ್ಧ ಗಂಟೆ ಸಿಕ್ಕೊಂಡು ಇಷ್ಟು ಜನಗಳಲ್ಲಿ ಬಂದೆ. ಈಗ ದರ್ಶನ ಆಗ್ತಾ ಇದೆ ನೋಡಿ. ಇಲ್ಲ ಜಾತ್ರೆ ಅನುಭವನೇ ಆಗುತ್ತೆ. ಟ್ಯಾಟೂ ಹಾಕ್ಸ್ಕೊತಾ ಇದಾರೆ. ಎದಗೆ ಹಾಕ್ಸ್ಕೊಂತವ್ರೆ ಟ್ಯಾಟೂನ. ಅಲ್ಲಿ ನೋಡಿ, ಅಲ್ಲಿ
ಏನೋ ಹಾಕ್ಸ್ಕೊಂಡವ್ರೆ ರಂಜಿತ ಹಳೆ ಡವಸ್ರಿದ್ರೆ ಇರ್ಬೋದು. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲಾಗ್ಬಿಟ್ಟಿದೀನಿ. ಇಲ್ಲೊಬ್ಬ ಟ್ಯಾಟೂ ಹಾಕ್ತಾನೆ, ಪೆನ್ನಿಂದ ಬರಿತಾ ಇದ್ದಾನೆ, ನಮ್ಮ ಮೊಬೈಲಲ್ಲಿ ತೋರಿಸ್ತಾ ಇದ್ದಾನೆ. ನೋಡಿ ಜಾತ್ರೆ ಖಾರ ಬುಂದಿ. ಎಸ್, ಇಷ್ಟೊತ್ತು ಜಗನ್ನಾಥ ಯಾತ್ರೆ ಮುಗಿತಾ ಬಂತು. ಸೊ ಇವಾಗ ನಾನು ಜುಡಿಯೋಗೆ ಬಂದಿದ್ದೀನಿ. ಸೊ ಜುಡಿಯಲ್ಲಿ ಸ್ವಲ್ಪ ಕಲೆಕ್ಷನ್ಸ್ ಆಗಿದೆ. ತುಂಬಾ ರಿಲೀಫ್ ಬೇಕಿತ್ತು. ಯಾಕೆ ಹೇಳಿದ್ರೆ ಸಿಕ್ಕಾಪಟ್ಟ ಜನ, ನಿಜವಾಗ್ಲೂ ತುಂಬಾ ಬೇಜಾರು ಅನ್ನೋದಕ್ಕಿಂತ ಎಲ್ಲಿ ನನ್ನ ಮೊಬೈಲ್ ಕಳೆದೋಗ್ಬಿಡುತ್ತೋ ಅಥವಾ ಎಲ್ಲಿ ಜನಗಳ ಮಧ್ಯೆ ಸಿಕ್ಕಾಕೊಂಡ್ಬಿಡ್ತೀನೋ ಅನ್ನೋದೇ ಭಯ ಜಾಸ್ತಿ ಇತ್ತು. ಸೊ ಫೈನಲ್ ಎಲ್ಲ ಮುಗಿಸ್ಕೊಂಡು ಬಂದು ಈಗ ನಾನು ಜುಡಿಯೋದಲ್ಲಿದ್ದೀನಿ. ನೋಡಿ, HSR ಜುಡಿಯೋ ತುಂಬಾ ಚೆನ್ನಾಗಿದೆ. ಶಾಪಿಂಗ್ ಮಾಡಬೇಕು ಅಂದರೆ ಜುಡಿಯೋಲಿ ಏನೋ ಒಂಥರ ಕ್ಯೂರಿಯಾಸಿಟಿ. ಯಾವಾಗಲೂ ಏನು ಅನಿಸುತ್ತೆ ಅಂತ ಹೇಳಿದ್ರೆ, ಈ ಗೊಂಬೆ ಮೇಲೆ ಇದೆಯಲ್ಲ ಬಟ್ಟೆ, ಯಾವಾಗಲೂ ಇದೇ ಚೆನ್ನಾಗೇ ಇರುತ್ತಲ್ಲ, ಏನೋ ಒಂಥರ ಡಿಫ್ರೆಂಟಾಗಿ ಆಗ್ತಾರಲ್ಲ ಅಂತ ಅನಿಸ್ತಾ ಇರುತ್ತೆ. ಸೊ ನಾನು 3 ಟೀ ಶರ್ಟು 1 ಪ್ಯಾಂಟ್ ತೊಗೊಂಡಿದ್ದೀನಿ. ಸೊ ನನಗಿಷ್ಟ ಆಯಿತು. ಅದರಲ್ಲಿ ನೋಡಿ, ಇದು ಆರೆಂಜ್ ಕಲರ್ ಎಷ್ಟು ಅಟ್ರಾಕ್ಟಿವ್ ಆಗಿದೆ. ಬ್ಲೂ ಕಾಂಬಿನೇಷನ್ ಮಾತ್ರ ಮಸ್ತಾಗಿದೆ. ಸೊ ಎಸ್, ಸೆಲೆಕ್ಷನ್ ಆಗಿದೆ. ಬನ್ನಿ ಈಗ ಬಿಲ್ ಮಾಡಿಸೋದಕ್ಕೆ ಹೋಗೋಣ. ಸೊ HSR ಲೇಔಟ್ ಅಲ್ಲಿ ರೋಲ್ಸ್ ರಾಯ್ಸ್ ವಿಂಟೇಜ್ ಕಾರ್ ಇದೆ, ಸಖತ್ತಾಗಿದೆ ನೋಡಿ. ಒಟ್ಟೆ ಅಟ್ರಾಕ್ಷನ್ ಇದೆ. ರೋಲ್ಸ್ ರಾಯ್ಸ್ ಎಡಿಷನ್ ಕಾರು ತುಂಬಾನೇ ಚೆನ್ನಾಗಿದೆ. ನೋಡಿ, ಇದು ಚಾರ್ಜಿಂಗ್ ಪಾಯಿಂಟ್ HSR ಅಲ್ಲಿ. ಸೊ ನನ್ನ ಬೈಕ್ ಇಷ್ಟೊತ್ತು ಚಾರ್ಜಿಗೆ ಇಟ್ಟಿದ್ದೆ, ಶಾಪಿಂಗ್ ಮುಗಿಸ್ಕೊಂಡು ಬಂದಾಯಿತು. ಬನ್ನಿ ಎಷ್ಟಾಗಿದೆ ಚಾರ್ಜ್ ನೋಡೋಣ. ಎಸ್, ನಮ್ಮ ಎಲೆಕ್ಟ್ರಿಕ್ ಬೈಕ್ ಇಸ್ ಸವಾರಿ. ವಾ, ಪರವಾಗಿಲ್ಲ, ಆಲ್ಮೋಸ್ಟ್ ಚಾರ್ಜ್ ಆಗಿದೆ. ಬೆಂಗಳೂರಲ್ಲಿ ಎಲೆಕ್ಟ್ರಿಕ್ ಬೇಕಿದ್ರೆ ಇದೊಂದು ಅಡ್ವಾಂಟೇಜು. ಚಾರ್ಜ್ ಮಾಡ್ಕೊ ಆರಾಮಾಗಿ ಓಡಾಡು, ಪೆಟ್ರೋಲ್ ಟೆನ್ಷನ್ನೇ ಇರೋದಿಲ್ಲ. ಶೋರೂಮವ್ರು ಬೈಕ್ ತೊಗೋಬೇಕಾದ್ರೆ ಒಂದು ಮಾತು ಹೇಳಿದರು, ಸರ್ ನೀವು ಪೆಟ್ರೋಲ್ಗೆ ಏನು ಕಾಸು ಹಾಕ್ತಿರಲ್ಲ ಅದೇ ನಿಮ್ಮ ಬೈಕ್ನ EMI ಆಗುತ್ತೆ ಅಂತ. ಸೊ ಅದು ಹಾಗೇನೇ ಆಗೋಯ್ತು. ಇಷ್ಟೊತ್ತು ಕಂಪ್ಲೀಟಾಗಿ ನಾನು ಬ್ಲಾಗಲ್ಲಿ ಜಗನ್ನಾಥ ಯಾತ್ರದ ಬಗ್ಗೆ ಕಂಪ್ಲೀಟಾಗಿ ನಾನು ತೋರಿಸಿದ್ದೀನಿ. ಹಾಗೆಯೇ ಅಲ್ಲಿ ಮಾತ್ರ ಕ್ರೌಡ್ ಸಿಕ್ಕಾಪಟ್ಟೆ ಇತ್ತು. ಬಟ್ ಇನ್ನೊಂದು ವಿಷಯ ಏನು ಅಂದರೆ, ಅಲ್ಲಿ ಯಾರು ನಮ್ಮ ಕನ್ನಡದವರೇ ಅಂತ ಅನಿಸ್ಲೇ ಇಲ್ಲ. ಯಾವುದೋ ಒಂದು ಬೇರೆ ಸ್ಟೇಟಿಗೆ ಹೋಗಿ ನಾನು ಜಗನ್ನಾಥ ಯಾತ್ರೆ ನೋಡ್ತಾ ಇದ್ದೀನಿ ಅಂತ ಅನಿಸ್ಬಿಡ್ತು. ಆ ರೀತಿ ಇತ್ತು. ಏನಪ್ಪ ನಮ್ಮ ಕನ್ನಡದವರೇ ಇಲ್ವಲ್ಲ ಇಲ್ಲಿ ಅಂತ ಅನಿಸ್ತಾಯಿತ್ತು. ಎಲ್ಲಿ ನೋಡಿದ್ರು ಬರೀ ಹಿಂದಿ ಮಾತಾಡೋರು, ಹಿಂದಿನೇ ಕೇಳೋರೆ, ಬರೀ ಇವರೇ ಆಗೋಗ್ಬಿಟ್ರು. ಆದರೂ ನಮ್ಮ ಊರಲ್ಲೇ ಇದ್ರೂ ನಾವು ಬೇರೆ ಕಡೆ ಹೋಗಿ ನೋಡಿದಂಥ ಅನುಭವ ಆಯಿತು. ಬಟ್ ಜಗನ್ನಾಥ ವೈಬ್ಸ್ ದೇವ್ರದ್ದು ಮಾತ್ರ ತುಂಬಾ ಚೆನ್ನಾಗಿತ್ತು. ತುಂಬ ಎಂಜಾಯ್ ಮಾಡಿದ್ವಿ. ಆ್ಯಕ್ಚುಲಿ DJ ಇತ್ತು, ಬಟ್ ಓವರ್ ಕ್ರೌಡ್ ಆಗಿಬಿಡ್ತು. ಅದಕ್ಕೋಸ್ಕರ ಅವರು DJ ಏನೂ ಹಾಕಲಿಲ್ಲ. ಮೇ ಬಿ ಕ್ರೌಡ್ ಕಡಿಮೆ ಆದಮೇಲೆ ಹಾಕ್ತಾರೇನೋ ಅಂತ ಅನಿಸ್ತು. ಬಟ್ ಟೈಮ್ ಆಲ್ರೆಡಿ 6:30 ಆಗಿರೋದ್ರಿಂದ ಕ್ರೌಡ್ ಜಾಸ್ತಿ ಆಗ್ತಾನೆ ಇತ್ತು. ಅದಕ್ಕೋಸ್ಕರ ನಾನು ವಾಪಸ್ ಬಂದುಬಿಟ್ಟೆ. ಸೊ ಹೋಪ್ ಎಲ್ಲರಿಗೂ
ಈ ಬ್ಲಾಗ್ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಮತ್ತು ನೆಕ್ಸ್ಟ್ ವ್ಲಾಗಲ್ಲಿ ಡಿಫ್ರೆಂಟ್ ಕಂಟೆಂಟೊಂದಿಗೆ ಮತ್ತೆ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ. ಯಾರ್ಯಾರೆಲ್ಲ ನನ್ನ ವ್ಲಾಗ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ನಿಮಗೆ ಇನ್ನೊಂದೇನು ಕಂಟೆಂಟೊಂದಿಗೆ ಹೊಸತನ ಏನಾದರೂ ತರೋದಕ್ಕೆ ನಾನು ಪ್ರಯತ್ನ ಪಡ್ತೀನಿ. ಸೊ ಟೇಕ್ ಕೇರ್, ಬಾಯ್.